ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಂದ್ರೆ ಗುರುದತ್ ಗಾಣಿಗ ಅವರ ಕರಾವಳಿ. ಸ್ಟಾರರ್ ಬೈ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ಮಿತ್ರ, ರಮೇಶ್ ಇಂದ್ರ, ಸ್ಕಂದ ಅಂಡ್ ಮೆನಿ ಮೋರ್. ಸಿನಿಮಾದ ಒನ್ಲೈನ್ ವಿಷಯಕ್ಕೆ ಬರೋದಾದ್ರೆ ಧನಂಜಯ ವಿಚ್ ಇಸ್ ಪ್ಲೇಡ್ ಬೈ ಪ್ರಜ್ವಲ್ ದೇವರಾಜ್. ತಮ್ಮ ಮನೆಯಲ್ಲಿ ಸಾಕಿರುವಂತ ಭೂಮಿ ಅನ್ನೋ ಹಸು ಕಾಣೆಯಾಗುತ್ತೆ. ಕಾಣೆಯಾಗಿರೋ ಹಸುವನ್ನು ಹುಡುಕ್ತಾ ಧನ ಕುಲ್ಕುಂದ ಅನ್ನೋ ಜಾಗಕ್ಕೆ ಬರ್ತಾನೆ. ಅಲ್ಲಿ ಕಂಬಳ ನಡೀತಾ ಇರುತ್ತೆ. ಅಲ್ಲಿ ಅವನಿಗೆ ಪರಿಚಯ ಆಗೋದು ಮಹಾಬಲ ವಿಚ್ ಇಸ್ ಪ್ಲೇಡ್ ಬೈ ಮಿತ್ರ. ಕಂಬಳದಲ್ಲಿ ಮಹಾಬಲನ ಕೋಣಗಳಿಗೆ ಆದ ಸಮಸ್ಯೆನ ಧನ ಸಾಲ್ವ್ ಮಾಡ್ತಾನೆ. ಇದರಿಂದ ಇವರಿಬ್ಬರ ಪರಿಚಯ ಆಗತ್ತೆ. ಭೂಮಿಯನ್ನು ಹುಡ್ಕೊಂಡ್ ಬಂದಂತಹ ಧನ ನಿಜವಾಗ್ಲೂ ಯಾರು, ಈ ಮಹಾಬಲ ಯಾರು, ಮತ್ತು ಅವನಿಗೂ ಈ ಕಂಬಳಕ್ಕೂ ಇರುವಂತ ನಂಟೇನು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅವು ಇಲ್ಲಿ ಸುಮಾರಿದೆ. ಮೊದಲಿಗೆ ಇಲ್ಲಿ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಇಂಥ ಒಂದು ಸಬ್ಜೆಕ್ಟ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿರೋದಕ್ಕೆ ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಸಿನಿಮಾ ಟೀಮ್ನ ಇಂಟೆಂಟ್ ಎದ್ದು ಕಾಣಿಸುತ್ತೆ. ಲೈಕ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದಾರೆ. ರೈಟಿಂಗ್ ನಲ್ಲೂ ಅದು ಒಂದಿಷ್ಟರ ಮಟ್ಟಿಗೆ ಎದ್ದು ಕಾಣಿಸುತ್ತೆ. ಸಿನಿಮಾದ ಕೋರ್ ಪಾಯಿಂಟ್ ಸಿಂಪಲ್ ಆಗಿದೆ. ಒಂದು ಗರ್ವದ ಕುರ್ಚಿ, ಅದರ ಸುತ್ತ ನಡೆಯುವಂತ ಕಾಳಗ, ಇವೆಲ್ಲವೂ ತುಂಬಾನೇ ಚೆನ್ನಾಗಿದೆ. ಈ ಚಿತ್ರದಲ್ಲಿ ನಾವು 3 ಪ್ರೊಟಾಗನಿಸ್ಟ್ ನ ನೋಡಬಹುದು: ಮಹಾಬಲ, ಮಹಾವೀರ ಮತ್ತು ಧನಂಜಯ. ಎಸ್, ಮಹಾಬಲನ ಪಾತ್ರಕ್ಕೆ ಡೈರೆಕ್ಟರ್ ತುಂಬಾನೇ ವೇಟೇಜ್ ನ ಕೊಟ್ಟಿದ್ದಾರೆ ಅಂಡ್ ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದಾರೆ ಕೂಡ. ಇದು ಒಂದು ರೀತಿ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ನೋಡ್ತಿರುವಂತ ಆಡಿಯನ್ಸ್ಗೆ ನಾವು ಯಾವ ಪಾತ್ರಕ್ಕೆ ಕನೆಕ್ಟ್ ಆಗಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಕೆಲವೊಂದು ಶಾರ್ಟ್ಸ್ಗಳು ನನಗೆ ತುಂಬಾನೇ ಇಷ್ಟ ಆಯ್ತು. ಜೀಪ್ ಸುತ್ತಲಿನ 2 ಟೈಮ್ ಲೈನ್ಗಳ ದೃಶ್ಯ ಸಖತ್ತಾಗಿ ಎಡಿಟ್ ಮಾಡಿದ್ದಾರೆ. ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತಂದ್ರೆ ಅದು ಸಿನಿಮಾಟೋಗ್ರಫಿ. ಅಭಿಮನ್ಯು ಸದಾನಂದನ್ ಅವರ ಕ್ಯಾಮ್ರಾ ವರ್ಕ್ ಮತ್ತು ನೈಟ್ ವಿಜುವಲ್ಸ್ ಸೂಪರ್ ಆಗಿದೆ. ಸಚಿನ್ ಬಸ್ರೂರ್ ಅವರ ಸಾಂಗ್ಸ್ ಮತ್ತು ಬಿಜಿಎಂ ಸಿನಿಮಾಗೆ ಒಳ್ಳೆ ಮೈಲೇಜ್ ನ ಕೊಟ್ಟಿದೆ. ಇನ್ನು ರಾಜ್ಬಿ ಶೆಟ್ಟಿ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ, ಆ ಪಾತ್ರದ ರೇಟಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದಾಗಿತ್ತು. ಬಟ್ ಅವರು ಕೊಟ್ಟಿರುವಂತ ಕೆಲಸನ ಚೆನ್ನಾಗಿ ನಿಭಾಯಿಸಿದ್ದಾರೆ. ನನಗೆ ಇಲ್ಲಿ ಬಿಗ್ಗೆಸ್ಟ್ ನೆಗೆಟಿವ್ ಅಂತ ಅನ್ಸಿದ್ದು ಅದು ಪ್ರಜ್ವಲ್ ಅವರು. ಆ ಪಾತ್ರಕ್ಕೆ ಅವರು ಪ್ರಾಪರ್ ಆಪ್ಟ್ ಅಂತ ಅನಿಸ್ತಾ ಇಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆಕ್ಟರ್, ಚೆನ್ನಾಗೇ ಮಾಡಿದ್ದಾರೆ. ಬಟ್ ಅದೇನೋ ಕನೆಕ್ಟ್ ಆಗೋದು ತುಂಬಾನೇ ಕಷ್ಟ ಆಯ್ತು. ಮೈಟ್ ಬಿ ಅವರು ಮಿಸ್ ಆಗಿರುವಂತ ವಾಯ್ಸ್ ಕೂಡ ಇಂದಾನು ಇರ್ಬೋದು, ಗೊತ್ತಿಲ್ಲ. ಬಟ್ ಆ ಪಾತ್ರಕ್ಕೆ ಜೀವ ತುಂಬೋದು ಅಂತ ಇದೆಯಲ್ಲ, ಅದು ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಮಿತ್ರ ಅವರು ತಮ್ಮ ಆಕ್ಟಿಂಗ್ ನಲ್ಲಿ ಎಲ್ಲರನ್ನೂ ಓವರ್ಟೇಕ್ ಮಾಡ್ತಾ ಹೋಗ್ತಾ ಇದ್ರೆ ಈ ಪಾತ್ರ ತುಂಬಾನೇ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬಂದಂತ ಆ ಕಂಬಳದ ಸೀಕ್ವೆನ್ಸ್ ಪ್ರಜ್ವಲ್ ಅವರ ಹೆಗಲ ಮೇಲೇನೆ ಇತ್ತು. ಬಟ್ ಅವರು ಅದನ್ನ ಪ್ರಾಪರ್ ಆಗಿ ನಿಭಾಯಿಸಿಲ್ಲ. ಆಬ್ವಿಯಸ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಬೇಕಾಗಿತ್ತು ಇಲ್ಲಿ. ಇನ್ನು ಸಿನಿಮಾಗೆ ಮೈನಸ್ ಅಂತ ಅನ್ಸಿದ್ದು ಆ ಹೀರೋಯಿನ್ ಕ್ಯಾರೆಕ್ಟರ್. ಆ ಹೀರೋಯಿನ್ ಕ್ಯಾರೆಕ್ಟರ್ ಇಲ್ಲದೆ ಹೋಗಿದ್ರು ಸಿನಿಮಾಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತಾ ಇರಲಿಲ್ಲ. ತುಂಬಾ ಫೋರ್ಸ್ ಅಂತ ಅನ್ಸುತ್ತೆ. ಇನ್ನು ಸಿನಿಮಾದಲ್ಲಿ ನಡೆಯುವಂತ ಸಾಲು ಸಾಲು ಕೊಲೆಗಳಿಗೆ ಜಸ್ಟಿಫಿಕೇಶನ್ ಪ್ರಾಪರ್ ಆಗಿ ಸಿಗ್ಲಿಲ್ಲ. ಇನ್ನು ಕ್ಲೈಮ್ಯಾಕ್ಸ್ ನನಗೆ 50-50 ಆಗಿ ವರ್ಕ್ ಆಯ್ತು. ಪ್ರಾಪರ್ ಎಂಡಿಂಗ್ ಅಂತ ಅನಿಸ್ಲಿಲ್ಲ. ಆಂಟಗನಿಸ್ಟ್ಗೆ ಏನಾಯ್ತು, ಅವ್ನು ಇಷ್ಟೆಲ್ಲ ಅನ್ಯಾಯಗಳನ್ನ ಮಾಡಿದ್ರು ಆ ಪಾತ್ರ ಏನಾಯ್ತು ಅನ್ನೋದೇ ತೋರಿಸೋದಿಲ್ಲ. ಇನ್ನು ಕೆಲವೊಂದ್ ಕಡೆ ಲಾಜಿಕ್ಗಳು ಮಿಸ್ ಹೊಡಿತಾ ಹೋಗುತ್ತೆ. ಧನ ಯಾಕೆ ಆ ಮಹಿಷಾಸುರನ ವೇಷನ ಹಾಕೊಂಡಿರ್ತಾನೆ ಮತ್ತು ಅಲ್ಲಿ ನಡೆಯುವಂತ ಫೈಟ್ಗೆ ಲೀಡ್ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಮೂಟೆಯಲ್ಲಿ ಇದ್ದಂತಹ ವ್ಯಕ್ತಿ ಯಾರು ಅದು ಕೂಡ ಗೊತ್ತಾಗ್ಲಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕರಾವಳಿ ಒಂದು ಒಬಿಡಿಯಂಟ್ ಅಂಡ್ ಕಮಿಟೆಡ್ ಟೀಮ್ ನಿಂದ ಬಂದಿರುವಂತ ಟೆಕ್ನಿಕಲ್ ರಿಚ್ ಆಗಿರುವಂತ ಒಂದು ಸಿನಿಮಾ. ಆದ್ರೆ ಮೇಕಿಂಗ್ ಮತ್ತು ಇಂಟೆಂಟ್ ಇದ್ದ ಹಾಗೇನೆ ಸ್ಟೋರಿ ಟೆಲಿಂಗ್ ನಲ್ಲೂ ಸ್ವಲ್ಪ ರಿಚ್ ಆಗಿದ್ರೆ ಈ ಸಿನಿಮಾ ಇನ್ನೂ ಚೆನ್ನಾಗಿರೋದು. ಸೊ ಇದಾಗಿತ್ತು ನನ್ನ ರಿವ್ಯೂ. ಇನ್ನು ನೀವೇನಾದ್ರೂ ಈ ಸಿನಿಮಾ ಆಲ್ರೆಡಿ ನೋಡಿದ್ರೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ, ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೊರಡು ಬರ್ತೀನಿ.